ಪ್ರಿಯ ವಿದ್ಯಾರ್ಥಿಗಳೇ, ಗುರುದೇವ KS IAS ಸ್ಟಡಿ ಸೆಂಟರ್ ಧಾರವಾಡ ಅರ್ಪಿಸುವ ಕನ್ನಡ ಪ್ರಶ್ನೋತ್ತರಗಳು ಇಂದಿನ ತರಗತಿಯಲ್ಲಿ ಒಂದು 10 ಪ್ರಶ್ನೋತ್ತರಗಳನ್ನು ಇತ್ತೀಚೆಗೆ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾವು ವಿವರಣಾತ್ಮಕವಾಗಿ ಚರ್ಚಿಸೋಣ. ಬನ್ನಿ ಗೆಳೆಯರೇ, ಇಂದಿನ ತರಗತಿ 10 ಪ್ರಶ್ನೋತ್ತರಗಳು ಸಾಮಾನ್ಯ ಕನ್ನಡ. ಇಲ್ಲಿ ಒಂದನೇ ಪ್ರಶ್ನೆ ಇದೆ, ಚಿನ್ಮಯ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ. ಇದು ಇತ್ತೀಚೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಮುಖ್ಯ ಪ್ರಶ್ನೆ. ಇದು ಸಂಧಿಗಳಲ್ಲಿ ನಾವು ಬಹಳ ಅಂದರೆ ಆದೇಶ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ ಅಷ್ಟೇ ನೋಡ್ಬಿಡ್ತೀವಿ. ಆದರೆ ಇಲ್ಲಿ ಕೇಳಿದರೆ ಚಿನ್ಮಯ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಆದೇಶ ಸಂಧಿ ಅಂತ ಕೊಟ್ಟಿದ್ದಾರೆ, ಆಯ್ಕೆ 1. ಆಯ್ಕೆ 2 ಗುಣಸಂಧಿ, ಆಯ್ಕೆ 3 ಅನುನಾಸಿಕ ಸಂಧಿ, ಆಯ್ಕೆ 4 ವೃದ್ಧಿ ಸಂಧಿ. ನಾವು ಇದು ಯಾವ ಸಂಧಿ ಅನ್ನೋದಕ್ಕಿಂತ ಮುಂಚೆ ಈ ಆಯ್ಕೆಗಳಲ್ಲಿ ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾದ ಉತ್ತರವನ್ನು ಎಲ್ಲ ಸಂಧಿಗಳ ಒಂದು ಡೆಫಿನೇಷನ್ ಗೊತ್ತಿರಬೇಕು ನಮಗೆ. ಆದೇಶ ಸಂಧಿ ಅಂದರೆ ಏನು? ಆದೇಶ ಸಂಧಿ ಅಂದರೆ ನಾವು ಹೇಳ್ತೀವಿ ಅದರಲ್ಲಿ ಗದಬಾದೇಶ, ವಕಾರಾದೇಶ ಎಲ್ಲನೂ ಹೇಳ್ತೀವಿ. ಆದೇಶ ಅಂದರೆ ಉತ್ತರ ಪದದಲ್ಲಿನ ಕ ತ ಪಗಳಿಗೆ ಸಂಧಿ ಪದದಲ್ಲಿ ಗ ದ ಬಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಆದರೆ ಇಲ್ಲಿ ಯಾವ ಅಕ್ಷರವೂ ಬಂದಿಲ್ಲ ಸಂಧಿ ಪದದಲ್ಲಿ. ನಾವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಒಂದು ಅನುನಾಸಿಕ ಅಕ್ಷರ ಬಂದಿದೆ, ಹೌದಾ? ಅದಕ್ಕೆ ಹೇಳ್ತೀವಿ. ಎರಡನೇದು ಬಂದು ಗುಣಸಂಧಿ. ಗುಣಸಂಧಿ ಅಂತೂ ನಾವು ಹೇಳ್ತೀವಿ ಎ, ಓ ಮತ್ತು ಅರ್ಕಾರ 3 ಬರಬೇಕು ಸಂಧಿ ಪದದಲ್ಲಿ. ಇದರಲ್ಲಿ ಯಾವುದೂ ಬಂದಿಲ್ಲ. ಆದ್ದರಿಂದ ಅನುನಾಸಿಕ ಸಂಧಿ ಏನು ಹೇಳುತ್ತೆ ಅಂದರೆ ವ್ಯಂಜನಗಳಲ್ಲಿನ ಪ್ರಥಮ ವರ್ಗದ ಅಕ್ಷರಗಳಾದ ಕ, ಚ, ಟ, ಕ, ಚ, ಟ, ತ, ಪಗಳಿಗೆ ಸಂಧಿ ಪದದಲ್ಲಿ ಗ, ಜ, ಡ, ದ, ಬಗಳು ಬಂದರೆ ಜಸ್ತ್ವ ಸಂಧಿ. ಯಾವುದ್ರಿ? ಜಸ್ತ್ವ ಸಂಧಿ. ಜಸ್ತ್ವ ಆದೇಶ ಮತ್ತು ಅನುನಾಸಿಕ ಸಂಧಿಗೆ ವ್ಯತ್ಯಾಸ ಇದೆ, ಬಹಳ ಹತ್ತಿರ ಸಂಬಂಧ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡ್ರಿ, ಕತಪಗಳಿಗೆ ಗದಬ ಬಂದರೆ ಆದೇಶ, ಕಚಟತಪಗಳಿಗೆ ಗಜಡದಬಗಳು ಬಂದರೆ ಜಸ್ತ್ವ. ಮೂರನೇದು ಇದೇ ಪ್ರಥಮ ವರ್ಗದ ಅಕ್ಷರಗಳಿಗೆ ಕ, ಚ, ಟ, ತ, ಪಗಳಿಗೆ ನ್ಯ, ನ್ಯ, ನ, ನ, ಮ. ಓಕೆ ರೀ? ಪ್ರಥಮ ವರ್ಗದ ಅಕ್ಷರಗಳಿಗೆ ಮೂರನೇ ವರ್ಗದ ಅಕ್ಷರಗಳು ಬಂದರೆ ಅದಕ್ಕೆ ಅನುನಾಸಿಕ ಅಂತ ಕರಿತೀವಿ. ಅನುನಾಸಿಕ ಸಂಧಿ. ನೋಡ್ರಿ, ಇದರಲ್ಲಿ ನ ಅಂತಕ್ಕಂಥ ಅಕ್ಷರ ಬಂದಿದೆ. ಇದನ್ನು ಬಿಡಿಸಿದಾಗ ಹೆಂಗಾಗುತ್ತೆ ನೋಡ್ರಿ, ಚಿತ್ ಪ್ಲಸ್ ಮಯ, ಚಿನ್ಮಯ. ಓಕೆ, ಇಲ್ಲಿ ನೋಡಿದಾಗ ಪೂರ್ವ ಪದದಲ್ಲಿನ ಕೊನೆಯಲ್ಲಿನ ತ ಅಕ್ಷರಕ್ಕೆ ಸಂಧಿ ಪದದಲ್ಲಿ ನ ಅಕ್ಷರವು ಆದೇಶವಾಗಿ ಬಂದಿದೆ. ನೋಡ್ರಿ, ತ ಅಕ್ಷರಕ್ಕೆ ನ ಅಕ್ಷರ ಆದೇಶವಾಗಿ ಬಂದರೆ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅನುನಾಸಿಕ ಸಂಧಿ ಸರಿಯಾಗುತ್ತೆ. ವೃದ್ಧಿ ಸಂಧಿ ಅಂದರೆ ಐ ಮತ್ತು ಔ ಅಂತಕ್ಕಂಥ ಅಕ್ಷರಗಳು ಬರ್ತವೆ, ಅದಂತೂ ಇಲ್ಲಿ ಬಂದಿಲ್ಲ. ಉದಾಹರಣೆ ಇದು 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಅನುನಾಸಿಕ ಸಂಧಿ. ಗೊತ್ತಾಯ್ತಲ್ರಿ? ಇಲ್ಲಿ ಅನುನಾಸಿಕ ಅಕ್ಷರನೇ ಬಂದಿದೆ ನ ಅಂತಕ್ಕಂಥದ್ದು, ಆದ್ದರಿಂದ ಇದು ಅನುನಾಸಿಕ ಸಂಧಿ ಅಂತಕ್ಕಂಥದ್ದು. ನಂತರದ ಪ್ರಶ್ನೆ, ಎ ಐ ಅಕ್ಷರಗಳ ಉತ್ಪತ್ತಿ ಸ್ಥಾನ ಯಾವುದು ಅಂತ ಕೇಳಿದ್ದಾನೆ. ಬಹಳ ಸುಲಭ ಪ್ರಶ್ನೆ. ಇದೇ ಥರ ಚ ಅಂತಕ್ಕಂಥ ಅಕ್ಷರ ಉತ್ಪತ್ತಿ ಸ್ಥಾನ ಯಾವುದು, ಕ, ಕ, ಗ, ಘನ ಉತ್ಪತ್ತಿ ಸ್ಥಾನ ಯಾವುದು, ಈ ಥರ ಸಾಕಷ್ಟು ಎಕ್ಸಾಮಿಗೆ ಕೇಳಿದ್ದಾರೆ. ಆದರೆ ಅದರ ಮುಂದಿನ ಒಂದು ರೂಪ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಕಂಠ್ಯ, ತಾಲವ್ಯ, ಮೂರ್ಧನ್ಯ, ಓಷ್ಟ್ಯ, ದಂತ್ಯ, ಈ ಥರ 10 ಅಕ್ಷರ ಉತ್ಪತ್ತಿ ಸ್ಥಾನಗಳು ಬರ್ತಾವೆ. ಅದರಲ್ಲಿ ಈ ಎ ಐ ಯಾವುದರಲ್ಲಿ ಬರ್ತವೆ ಅಂತ ಕೇಳಿದ್ದಾರೆ. ಬಹಳ ಕನ್ಫ್ಯೂಸ್ ಆಗಿದ್ರು ಎಲ್ಲ ವಿದ್ಯಾರ್ಥಿಗಳು. ಇದನ್ನು ಸ್ವಲ್ಪ ನಾವು ನೋಡೋಣ. 10 ಸ್ಥಾನಗಳು ಯಾವುವು ಸ್ವಲ್ಪ ಅದನ್ನು ಗ್ಲಾನ್ಸ್ ಮಾಡೋಣ. ಇಲ್ಲಿ ನೋಡ್ರಿ, ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ.
ಓಷ್ಟ್ಯ ಅನುನಾಸಿಕ. ಗೆಳೆಯರೆ, ಇವು 6 ಎಲ್ರಿಗೂ ನೆನಪಿರ್ತವೆ. ಕಂಠ್ಯದಲ್ಲಿ ಕ ಕ ಗ ಕಾಯಿಂದ ಜ್ಞಾವರೆಗೂ, ಕಾಯಿಂದ ಕ ಕ ಗ ಗನ್ಯ 5 ಅಕ್ಷರ ಬರ್ತವೆ. ತಾಲವ್ಯ ಅಂದರೆ ಚ ಚ ಜ ಜನ್ಯ 5 ಅಕ್ಷರ ಬರ್ತವೆ. ಮೂರ್ಧನ್ಯದಲ್ಲಿ ಟ ಟ ಡ ಢ ಣ, ದಂತ್ಯದಲ್ಲಿ ತ ತ ದ ದ ನ, ಓಷ್ಟ್ಯದಲ್ಲಿ ಪ ಪ ಭ ಬ ಮ. ಇಷ್ಟೇ ಕಲ್ತಿರ್ತಾರೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಓದಬೇಕಾದ್ರೆ. ಆದರೆ ಅದನ್ನು ಮೀರಿ ಇನ್ನೂ ಉತ್ಪತ್ತಿ ಸ್ಥಾನಗಳಿದ್ದಾವೆ ನೋಡ್ರಿ. ಕಂಠ್ಯ ಅಂದರೆ ಇವು ಕುತ್ತಿಗೆ ಭಾಗದಲ್ಲಿ ಹುಟ್ಟತಕ್ಕಂಥವು. ತಾಲವ್ಯ ಅಂದರೆ ಇದು ದವಡೆ ಭಾಗದಲ್ಲಿ ಹುಟ್ಟತಕ್ಕಂಥವು. ಮೂರ್ಧನ್ಯ ಅಂದರೆ ನಾಲಿಗೆಯ ಮೇಲ್ಭಾಗದಲ್ಲಿ ಹುಟ್ಟತಕ್ಕಂಥ ಅಕ್ಷರಗಳು. ದಂತ್ಯ ಅಂದರೆ ಹಲ್ಲುಗಳ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳು. ಓಷ್ಟ್ಯ ಅಂದರೆ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡೋದು. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳು. ಇವಿಷ್ಟೇ ಕಲ್ತಿರ್ತಾರೆ. ಅದನ್ನು ಮೀರಿ ಕೆಲವು ಇದ್ದಾವೆ. ಅನುನಾಸಿಕದಲ್ಲಿ ನಿಮ್ಗೆ ಗೊತ್ತೇ ಇದೆ, ವರ್ಗದ 5ನೇ ಸಾಲಿನ ಅಕ್ಷರಗಳು ನ್ಯ ನ್ಯ ನ ನ ಮ, ಈ 5 ಅಕ್ಷರಗಳು. ನೆಕ್ಸ್ಟ್ ಕಂಠತಾಲವ್ಯ ಅಂತ ಇದೆ ರೀ. ಕಂಠತಾಲವ್ಯ, ಕಂಠೋಷ್ಟ್ಯ, ಕಂಠತಾಲವ್ಯ, ಕಂಠೋಷ್ಟ್ಯ, ದಂತೋಷ್ಟ್ಯ, ಕಂಠನಾಸಿಕ, ಕಂಠನಾಸಿಕ. ಇಷ್ಟು ಉತ್ಪತ್ತಿ ಸ್ಥಾನಗಳಿದ್ದಾವೆ. ಅಕ್ಷರಗಳ ಉತ್ಪತ್ತಿ ಸ್ಥಾನ ಅಂತ ಕರೀತಾರೆ ಇವಕ್ಕೆ. ಅಕ್ಷರಗಳ ಉತ್ಪತ್ತಿ ಸ್ಥಾನ. ಓಕೆ ರೀ, ಅಕ್ಷರಗಳ ಉತ್ಪತ್ತಿ ಸ್ಥಾನ. ಇದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಬಹಳ ಸುಲಭ. ಆದರೂ ಸ್ವಲ್ಪ ಟೈಮಲ್ಲಿ ನೋಡೋಣ ನಾವು. ಕಂಠ್ಯದಲ್ಲಿ ಕಾಯಿಂದ ನ್ಯಾವರಿಗೆ, ತಾಲವ್ಯದಲ್ಲಿ ಚಾಯಿಂದ ನ್ಯಾವರಿಗೆ, ಮೂರ್ಧನ್ಯದಲ್ಲಿ ಟ ಡ ಡ ಡ ಣ, ದಂತ್ಯದಲ್ಲಿ ತ ಥ ದ ದ ನ, ಓಷ್ಟ್ಯದಲ್ಲಿ ಪ ಪ ಭ ಬ ಮ, ಅನುನಾಸಿಕದಲ್ಲಿ ನ್ಯ ನ್ಯ ನ ನ ಮ. ಇಷ್ಟು ನೆನ್ಪಿಟ್ಕೊಂಡು ನೆಕ್ಸ್ಟ್ ಕಂಠತಾಲವ್ಯದಲ್ಲಿ ಎ ಎ ಐ, ಕಂಠತಾಲವ್ಯದಲ್ಲಿ ಬರ್ತವೆ. ಇವು ಕುತ್ತಿಗೆ ಮತ್ತು ದವಡೆ ಎರಡೂ ಸಹಾಯದಿಂದ ಉಚ್ಚಾರಣೆಗೆ ಒಳಗಾಗ್ತವೆ. ನೋಡಿರಿ, ಕುತ್ತಿಗೆ ಮತ್ತು ದವಡೆಗಳನ್ನು ಹಿಡ್ಕೊಂಡಾಗ ಎರಡೂ ಭಾಗಗಳು ಕಂಪಿಸುತ್ತವೆ. ಎ ಎ ಐ, ಹೌದಾ? ಅದೇ ಥರ ಕಂಠೋಷ್ಟ್ಯದಲ್ಲಿ ಓ ಓ ಔ, ದಂತೋಷ್ಟ್ಯದಲ್ಲಿ ವ ಅಂತಕ್ಕಂಥ ಅಕ್ಷರ ಬರುತ್ತೆ. ಕಂಠನಾಸಿಕದಲ್ಲಿ ಅಹ ಅಂತಕ್ಕಂಥ ಅಕ್ಷರ ಬರುತ್ತೆ. ಎಲ್ಲದರ ಮೇಲೆ ಪ್ರಶ್ನೆ ಕೇಳ್ತಾರೆ. ಈ ಏನು ಸಂವಹನ ಪತ್ರಿಕೆ ಅಂತ ಹೇಳ್ತೀವಲ್ರಿ ನಾವು, ಈ ಸಂವಹನ ಪತ್ರಿಕೆಯಲ್ಲಿ ಫಸ್ಟ್ ಟಾಪಿಕಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಕೇಳಬೇಕಂದ್ರೆ ಇದ್ರ ಮೇಲೆ ಕೇಳ್ತಾರೆ. ಓಕೆ, ಇನ್ನು ಇವಿಷ್ಟೇ ಅಕ್ಷರ ಬರೋದಿಲ್ಲ. ಅ ಆ, ಅಹ ಹ, ಈ ಅಕ್ಷರಗಳು ಕಂಠ್ಯದಲ್ಲಿ ಬರ್ತವೆ. ಅಬ್ಸರ್ವ್ ಮಾಡಿರಿ. ಇಲ್ಲಿ ಇ ಈ, ಮೂರನೇದರಲ್ಲಿ ರು ರು, ನಾಲ್ಕನೇದರಲ್ಲಿ ಯಾವುದು ಬರೋದಿಲ್ಲ. ಓಷ್ಟ್ಯದಲ್ಲಿ ಉ ಊ ಬರುತ್ತೆ. ಓಕೆ, ಮತ್ತು ಅಂತಕ್ಕಂಥದ್ದು ಬರುತ್ತೆ. ಇದನ್ನು ಹೆಂಗೆ ಬರದೆ ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂದರೆ, ನಾವು ವರ್ಣಮಾಲೆಗಳಲ್ಲಿ ಇದಂತೂ ಗೊತ್ತಿರುತ್ತೆ. ಕ ಕ ಗ ಗ ನ ಚ ಚ ಜ ಜನ ಸೀರಿಯಲ್. ಅದಾದ ತಕ್ಷಣ ಎ ನ ನ ನಮ್ಮ ಎ ಎ ಐ ಒ ಓ ಔ ವ ಅಹ, ಕಂಠತಾಲವ್ಯ, ಕಂಠೋಷ್ಟ್ಯ, ದಂತೋಷ್ಟ್ಯ, ಕಂಠನಾಸಿಕ. ನೆಕ್ಸ್ಟ್ ಇಲ್ಲಿ ಸ್ವರಗಳಲ್ಲಿ ಮೊದಲನೇ ಸ್ವರಗಳು ಫಸ್ಟ್ ಬರೆದ್ಬಿಡೋದ್ರಿ 1ನೇ ಸಾಲಲ್ಲಿ. 2ನೇ ಸಾಲಲ್ಲಿ ಇ ಈ 2ನೇ ಸ್ವರಗಳು. ಉ ಬಿಟ್ಟು ನೆಕ್ಸ್ಟ್ ಸ್ವರಗಳು ಬರೀಬೇಕು. ರು ರು, 4ನೇದು ಖಾಲಿ ಬಿಡಬೇಕು. 5ನೇದರಲ್ಲಿ ಉಳಿದಿರ್ತಕ್ಕಂಥ 2 ಸ್ವರಗಳು ಬರೀಬೇಕು. ಇದಾದ ಮೇಲೆ ಅಹ ಅಂತಕ್ಕಂಥದ್ದೊಂದು ಸೇರಿಸ್ಕೊಳ್ಬೇಕು ಕಂಠ್ಯದಲ್ಲಿ. ನೆಕ್ಸ್ಟ್ ತಾಲವ್ಯದಿಂದ ನಾವು ಅವರ್ಗೀಯ ವ್ಯಂಜನಗಳನ್ನು ಬರ್ಕೊಂಡು ಯ ರ ಯ ರ ಲ ವ, ಶೆ ಶ ಸ ಹ ಳ, ಈ ಥರ ಇಟ್ಕೊಂಡಾಗ ಈ 2 ಅಕ್ಷರಗಳನ್ನು ಇಲ್ಲಿ ಬರಿಬೇಕು 2ನೇ ಸಾಲಲ್ಲಿ. ಯ ಶ. ಈ 2 ಅಕ್ಷರಗಳನ್ನು 3ನೇ ಸಾಲಲ್ಲಿ ಬರಿಬೇಕು. ರ ಶ. ನೆಕ್ಸ್ಟ್ 3ನೇ ಸಾಲಿನ ಅಕ್ಷರಗಳನ್ನು ಇಲ್ಲಿ 4ನೇದು ಬರಿಬೇಕು. ಲ ಸ. ಓಕೆ, ಈಸಿ ಆಯ್ತಲ್ರಿ. ಕ ಕ ಗ ಗ ನ 5 ನೆನ್ಪಿಟ್ಕೊಳ್ಳೋದು. ಈ ಕಡೆ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ. ನೆಕ್ಸ್ಟ್
ಅನುನಾಸಿಕ ಗೊತ್ತಾಗುತ್ತೆ. ನ್ಯನ್ಯಣನಮ ವರ್ಗದ 5ನೇ ಅಕ್ಷರಗಳು ಕಂಠ ತಾಲವ್ಯ, ಕಂಠೋಷ್ಟ್ಯ, ದಂತೋಷ್ಟ್ಯ, ಕಂಠನಾಸಿಕ. ಎ ಐ ಓ ಔ ವ ಅಹ ಅಂತಕ್ಕಂಥ. ಆ ಕಡೆ ಅ ಆ ಇ ರು ರು ಒಂದು ಖಾಲಿ ಬಿಡೋದು, ಉ ಬರೆಯೋದು. ನೆಕ್ಸ್ಟ್ ಈ ಕಡೆ ಯ ಶ ರ ಶ ಲ ಸ. ನೆಕ್ಸ್ಟ್ ಇಲ್ಲಿ ಅಮ್ ಅಂತಕ್ಕಂಥ ಸೇರಿಸಬೇಕು. ಯಾಕಂದರೆ ಮಾ ಅಂತಕ್ಕಂಥ ಉಚ್ಚಾರಣೆ ಅದರಲ್ಲಿ ಅಮ್ಮ ಅಂತ ಬರುತ್ತೆ. ಆದ್ದರಿಂದ ಓಷ್ಟ್ಯದಲ್ಲಿ. ಈಗ ಹೇಳ್ರಿ ಇದರಲ್ಲಿ ಆನ್ಸರ್ ಯಾವುದು ಅಂತ. ಎ ಐ ಯಾವುದರಲ್ಲಿ ಬರ್ತವೆ ಅಂತ ಕೇಳಿದ್ದಾರೆ. ಯಾವುದ್ರಲ್ರಿ? ಕಂಠ ತಾಲವ್ಯ. ಉಳಿದಿದ್ದ ಆಪ್ಷನ್ಸ್ ಬಗ್ಗೆ ಹೇಳೋದಿಲ್ಲ ನಾನು, ಆಯ್ಕೆಗಳ ಬಗ್ಗೆ, ಯಾಕಂದರೆ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಕಂಠನಾಸಿಕ ಅಂದರೆ ಯಾವ ಬರ್ತವೆ? ಕಂಠನಾಸಿಕ ಅಂದರೆ ಅಹಾ ಬರುತ್ತೆ. ಅದೇ ಥರ ದಂತೋಷ್ಟ್ಯದಲ್ಲಿ ಯಾವ್ದು ಬರುತ್ತೆ? ವಾ ಬರುತ್ತೆ. ಕಂಠೋಷ್ಟ್ಯದಲ್ಲಿ ಓ ಓ ಔ. ಇಲ್ಲಿ ಸರಿಯಾದ ಉತ್ತರ ಕಂಠ ತಾಲವ್ಯ ಸ್ನೇಹಿತರೆ. ನಂತರದ ಪ್ರಶ್ನೆ, ಶರಷಟ್ಪದಿಯ 3ನೇ ಸಾಲಿನ ಗಣವಿನ್ಯಾಸವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಷಟ್ಪದಿ ಅಂದ ತಕ್ಷಣವೇ ಸುಮಾರು ಪ್ರಶ್ನೆ ಕೇಳ್ತಾರೆ. ಷಟ್ಪದಿ ಬಗ್ಗೆ ಸ್ವಲ್ಪ ಅಷ್ಟು ನೋಡಬೇಕು. ಅದು ನೋಡಿದಾಗ ಮಾತ್ರ ಇಲ್ಲಿರ್ತಕ್ಕಂಥ ಆಯ್ಕೆಗಳು ಅರ್ಥ ಆಗ್ತವೆ, ಇಲ್ಲಾಂದ್ರೆ ಏನೂ ಇಲ್ಲ. 4 ಏನಿದು? ಗಣವಿನ್ಯಾಸ ಅಂದರೆ ಕೊಟ್ಟಿರ್ತಕ್ಕಂಥ ಪದ್ಯಕ್ಕೆ ಲಘು ಗುರು ಹಾಕುವ ಕ್ರಮ, ಪ್ರಸ್ತಾರ ಹಾಕುವ ಕ್ರಮಕ್ಕೆ ಗಣವಿನ್ಯಾಸ ಅಂತ ಕರಿತೀವಿ. ಇರೋದು ಹಿಂದೆ ಒಂದ್ಸರಿ ಎಕ್ಸಾಮಿಗೆ ಕೇಳಿದ್ದ, ಇದನ್ನು ಇತ್ತೀಚೆಗೆ ಕೇಳಿರ್ತಕ್ಕಂಥದ್ದು ಅಕೌಂಟ್ಸ್ ಅಂತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಇದಕ್ಕಿಂತ ಹಿಂದೆ ಕೇಳಿದ್ದ, ಶರಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು? ಷಟ್ಪದಿಗಳಲ್ಲಿ 6 ಇದ್ದಾವೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ. ಓಕೆ, 6 ಷಟ್ಪದಿ ಇದ್ದಾವೆ. ಇದನ್ನು ಸೀರಿಯಲ್ ನೆನ್ಪಿಟ್ಕೊಂಡ್ರೆ ನಮಗೆ ಮಾತ್ರೆಗಳ ಸಂಖ್ಯೆ ಗೊತ್ತಾಗ್ತವೆ. ಇಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಡ್ರಿ. ಶರಷಟ್ಪದಿಯಲ್ಲಿ 1ನೇದು ಶರಷಟ್ಪದಿ, 2 ಕುಸುಮ, 3 ಭೋಗ, 4 ಭಾಮಿನಿ, 5 ಪರಿವರ್ಧಿನಿ, 6 ವಾರ್ಧಕ. ಶರಷಟ್ಪದಿಯಲ್ಲಿನ ಮಾತ್ರೆಗಳ ಸಂಖ್ಯೆ ನೆನ್ಪಿಟ್ಕೊಳ್ಬೇಕು, 60 ಮಾತ್ರೆಗಳು. ಅದಾದ ನಂತರ ಅದಕ್ಕೆ 14 ಕೂಡಿಸಿದರೆ 74 ಬರುತ್ತೆ. ಅದು ಕುಸುಮ ಷಟ್ಪದಿಯ ಮಾತ್ರೆಗಳು. ಅದಕ್ಕೆ 14 ಕೂಡಿಸ್ರಿ 84 ಆಗುತ್ತೆ. ಇದು ಭೋಗ ಷಟ್ಪದಿಯ ಮಾತ್ರೆಗಳು. 88 ಆಗುತ್ತೆ. ಇದು ಭೋಗ ಷಟ್ಪದಿಯ ಮಾತ್ರೆಗಳು. ಅದೇ ಥರ ಇದಕ್ಕೆ 14 ಕೂಡಿಸ್ರಿ 102 ಆಗುತ್ತೆ. ಇದು ಭಾಮಿನಿ ಷಟ್ಪದಿಯ ಮಾತ್ರೆಗಳು. ಅದಾದ ನಂತರ ಇದಕ್ಕೆ 14 ಕೂಡಿಸ್ರಿ ಪರಿವರ್ಧಿನಿ ಷಟ್ಪದಿ ಬರುತ್ತೆ. ಅದು 116 ಮಾತ್ರೆಗಳು. ಆದರೆ ಕೊನೆಯಲ್ಲಿ 28 ಕೂಡಿಸ್ಬೇಕು, 144 ಆಗುತ್ತೆ. ಇದು ವಾರ್ಧಕ ಷಟ್ಪದಿಯ ಮಾತ್ರೆಗಳು. ಬಹಳ ಸುಲಭ ರೀ. ಫಸ್ಟ್ನೇದು ನೆನ್ಪಿಟ್ಕೊಳ್ಳೋದು, ಶರಷಟ್ಪದಿ 60 ಮಾತ್ರೆಗಳು. ಪ್ರತಿಯೊಂದಕ್ಕೂ 14 ಕೂಡಿಸ್ತಾ ಹೋದರೆ ಮುಂದಿನ ಷಟ್ಪದಿ ಮಾತ್ರೆಗಳು ಬರ್ತವೆ. ಅದಾದ ನಂತರ ಲಾಸ್ಟಿಗೆ ಮಾತ್ರ 28 ಕೂಡಿಸ್ಬೇಕು. ನಮಗೆ ಮುಂದಿನ ಮಾತ್ರೆ ಬರುತ್ತೆ ವಾರ್ಧಕ. ಓಕೆ, ಗಣಗಳೆಷ್ಟು ಅಂತ ಕೇಳ್ತಾರೆ. ಶರ ಮತ್ತು ಕುಸುಮದಲ್ಲಿ ಗಣಗಳು 14 ಬರ್ತಾವ್ರಿ. ಉಳಿದವೆಲ್ಲ 28. ಭಾಳ ಸುಲಭ. ಓಕೆ, ಒಂದ್ಸರಿ ಎಕ್ಸಾಮ್ ಕೇಳಿದ್ರೆ ಶರಷಟ್ಪದಿಯಲ್ಲಿ ಇರ್ತಕ್ಕಂಥ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ, 60 ಅಂತ ಯಾವುದು ಕೇಳಿದ್ರು ಬರೀಬೋದು. ಓಕೆ, ಇದಾದಮೇಲೆ ಷಟ್ಪದಿಯ ಗಣವಿನ್ಯಾಸ ಅಂತ ಕೇಳ್ತಾರೆ. ಷಟ್ಪದಿಯ ಗಣವಿನ್ಯಾಸ ಬಹಳ ಸುಲಭ. ಒಂದು ಷಟ್ಪದಿ ಮತ್ತೊಂದು ಷಟ್ಪದಿ ಬಹಳ ಜೋಡಿಗಳ್ರಿ ಇವು. ಶರಷಟ್ಪದಿ ಹೆಂಗೆ ಬರುತ್ತೆ? 3 ಅಂದರೆ 6 ಸಾಲು ಷಟ್ಪದಿ. ಅದರಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಅಂತ ತಗೊಳ್ತೀವಿ. ಪೂರ್ವಾರ್ಧ ಉತ್ತರಾರ್ಧ ಸಮ ಇರುತ್ತೆ. ಇದರ ಗಣವಿನ್ಯಾಸ ಈ ಥರ ಬರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿರಿ. 4 ಮಾತ್ರೆ 2 ಗಣ 1ನೇ ಸಾಲಿನಲ್ಲಿ, 4 ಮಾತ್ರೆ 2 ಗಣ 2ನೇ ಸಾಲಿನಲ್ಲಿ, 3ನೇ ಸಾಲಲ್ಲಿ 4 ಮಾತ್ರೆಯ 3 ಗಣ ಮೇಲೊಂದು ಗುರು ಬರುತ್ತದೆ. ಓಕೆ, ಇದು ನೆನ್ಪಿಟ್ಕೊಳ್ಬೇಕು. ಕುಸುಮ ಷಟ್ಪದಿ ಸೇಮ್ ಇದೆ ರೀ. ಕುಸುಮ ಷಟ್ಪದಿ ನೋಡ್ರಿ, 5 5 5 5 5 5 5 ಗುರು. ಭಾಳ ಸಿಂಪಲ್ ಇದೆ. 4 ಮಾತ್ರೆಗಣ ಬಂದರೆ ಶರ, 5 ಮಾತ್ರೆ ಬಂದರೆ ಕುಸುಮ. ಇಲ್ಲಿ ನೋಡ್ರಿ, ಅವ್ರು ಕೊಟ್ಟಿದ್ದು ಶರ ಷಟ್ಪದಿಯ 3ನೇ ಸಾಲಿನ ಗಣವಿನ್ಯಾಸವನ್ನು ಗುರುತಿಸಿ. ಇದು ನಿಮ್ಗೆ ಗೊತ್ತಾಗ್ತಾ ಇದೆ. ಆಪ್ಷನ್ ಬಿ ಅಂತಕ್ಕಂಥದ್ದು. ಅದೇ ಥರ ಭೋಗ ಬರುತ್ತೆ, ಭಾಮಿನಿ ಬರುತ್ತೆ, ಪರಿವರ್ಧನೆ ಬರುತ್ತೆ. ಅವೆಲ್ಲವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ
ಯಾವ್ದು ಬೇಕಾದರೂ ಬರೀಬೋದು. ಅದೇ ಥರ ನೋಡ್ರಿ ಭೋಗ ಭಾಮಿನಿ ಒಂದು ನೋಡ್ಬಿಡೋಣ. ಭೋಗ ಭಾಮಿನಿ ಇದಕ್ಕೆ ಏನು ವ್ಯತ್ಯಾಸ? ಇದು 1ನೇ ಸಾಲಲ್ಲಿ 2ನೇ ಸಾಲಲ್ಲಿ 3ನೇ ಸಾಲ ಹೆಂಗೆ ಬರುತ್ತೆ? 3 3 3 3 3 3 ಇದು 3ನೇ ಸಾಲ ಹೆಂಗೆ ಮಾಡ್ತಾರಪ್ಪ ನಮಗೆ ನೆನಪಿರೋದಿಲ್ಲ ಅಂದರೆ 1ನೇ ಸಾಲಿನ 1.5 ಪಟ್ಟು 3ನೇ ಸಾಲು ಇರುತ್ತದೆ ಅಂತ ನೆನ್ಪಿಟ್ಕೊಳ್ಬೇಕು ನಾವು. ನೋಡಿರಿ 1 ಪಟ್ಟು ಅಂದರೆ 4 3, ಆಮೇಲೆ 2 3 ಅಂದರೆ ಅರ್ಧ ಅಂದಾಗ ಇದು ಸೇಮ್ ಭಾಮಿನಿ ಷಟ್ಪದಿ 3 4 3 4 3 4 3 4 3 4 3 4 3 4 ಗುರು. ಲಾಸ್ಟಿಗೆ ಷಟ್ಪದಿಯ 3 ಮತ್ತು 6ನೇ ಸಾಲಿನಲ್ಲಿ ಕಡ್ಡಾಯವಾಗಿ ಗುರು ಬರುತ್ತೆ ಅಂತಕ್ಕಂಥದ್ದು ಷಟ್ಪದಿಯ ಲಕ್ಷಣ ಆಗಿದೆ. ಓಕೆ, ಈಗ ನೀವು ನೆನ್ಪಿಟ್ಕೋಬೋದು ಭೋಗ ಷಟ್ಪದಿಯ 3ನೇ ಸಾಲಿನ ಗಣವಿನ್ಯಾಸ ಹೇಳ್ರಿ ಅಂದರೆ ಹೇಳ್ಬೋದು, ಭಾಮಿನಿ ಹೇಳ್ಬೋದು. ಓಕೆ, ಇದೇ ಥರ ಎಲ್ಲ ಷಟ್ಪದಿ ನೋಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಶರ ಷಟ್ಪದಿ ಗಣವಿನ್ಯಾಸ ಗೊತ್ತಾಯಿತು 3ನೇ ಸಾಲಿಂದ. ನಂತರದ ಪ್ರಶ್ನೆ ನೀನು ನೀವು ಇವುಗಳು ಡ್ಯಾಶ್ ಅಂತ ಕೇಳಿದಾನೆ. ಯಾವ ಆಯ್ಕೆ ಸರಿಯಾಗುತ್ತೆ ಅಂತಕ್ಕಂಥ. ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಫಸ್ಟ್ ಹಂಗಂದ್ರೆ ಏನಂತ ಗೊತ್ತಿರಬೇಕು ರೀ. ಪುರುಷಾರ್ಥಕ ಸರ್ವನಾಮ, ಸರ್ವನಾಮಗಳಲ್ಲಿ 3 ಪ್ರಕಾರ: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಅವು ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ಪ್ರಕಾರ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಹೌದಾ? ನಾವು ಬಹಳ ಕನ್ಫ್ಯೂಸ್ ಆಗ್ತೀವಿ. ಇಂಗ್ಲೀಷಲ್ಲೂ ಇದೆ ಪ್ರನೌನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಐ ಅಂತ ಹೇಳ್ತೀವಿ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ ಶಿ ಇಟ್ ಅಂತಕ್ಕಂಥ. ಆದರೆ ಇಲ್ಲಿ ನೋಡ್ರಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಉತ್ತಮ ಅಂದರೆ ನಾನು ನಾವು, ಮಧ್ಯಮ ಅಂದರೆ ನೀನು ನೀವು, ಪ್ರಥಮ ಅಂದರೆ ಅವನು ಅವಳು ಅವರು. ಓಕೆ, ನಾವು ಪ್ರಥಮ ಅಂದ ತಕ್ಷಣ ನಾನು ಅನ್ಕೊಂಡ್ಬಿಡ್ತೀವಿ ರೀ. ಅಲ್ಲ, ಪ್ರಥಮ ಅಂದರೆ ಅವನು, ಉತ್ತಮ, ಮಧ್ಯಮ, ಪ್ರಥಮ, ಈ ಥರ ನೆನಪಿಟ್ಕೊಳ್ಬೇಕು. ಓಕೆ, ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀನು ನೀವು ಯಾವ ಒಂದು ಪುರುಷ ಅಂತ ಕೇಳಿದ್ರೆ ಮಧ್ಯಮ ಪುರುಷ ಸರ್ವನಾಮ ಸರಿಯಾದ ಉತ್ತರ. ಹೌದ್ರಿ, ಮಧ್ಯಮ ಪುರುಷ ಸರ್ವನಾಮ. ಉತ್ತಮ ಪುರುಷ ಸರ್ವನಾಮ ಯಾವ್ಯಾವ ಆಗ್ತಾವ್ರಿ? ನಾನು ನಾವು, ನಾನು ನಾವು. ಅದೇ ಥರ ಆತ್ಮಾರ್ಥಕ ಸರ್ವನಾಮ 2 ಇದಾವೆ. ತಾನು ತಾವು. ಆತ್ಮಾರ್ಥಕ ಅಂದರೆ ಗೌರವಾರ್ಥದಲ್ಲಿ ಬಳಸುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ನೋಡ್ರಿ, ತಾನು ತಾವು ಅಂತ 2 ಇದಾವೆ. ಇದು ಬಹಳ ಇಂಪಾರ್ಟೆಂಟ್. ತಾವು ದೊಡ್ಡ ಮನಸ್ಸು ಮಾಡಬೇಕು ಬುದ್ಧಿ ಅಂತ ಹೇಳ್ತಾ ಇರ್ತಾರೆ, ಅಂದರೆ ಇದು ಗೌರವಾರ್ಥದಲ್ಲಿ ಬಳಸ್ತಿರ್ತಕ್ಕಂಥವು ಅಂತ. ನೆಕ್ಸ್ಟ್ ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಏನು, ಯಾರು, ಎಲ್ಲಿ, ಯಾವಾಗ, ಯಾತಕ್ಕೆ, ಇವೆಲ್ಲವೂ ಕೂಡ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸರ್ವನಾಮಗಳು. ಓಕೆ ಗೆಳೆಯರೆ, ಇದಕ್ಕೆ ಮಧ್ಯಮ ಪುರುಷ ಸರ್ವನಾಮ ಸರಿಯಾದ ಉತ್ತರ. ನಂತರದ ಪ್ರಶ್ನೆ ತುಂಗೆ ಹರಿಯುತ್ತಿದೆ, ಇದು ಯಾವ ಲಿಂಗಕ್ಕೆ ಸೇರಿರ್ತಕ್ಕಂಥ ಪದವಾಗಿದೆ ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಇದೆ. ನಾವು ತುಂಗೆ ಅಂದ ತಕ್ಷಣ ಒಂದು ಸ್ತ್ರೀ ವಾಚಕ ಅಂತ ಕಾಣ್ತಾ ಇದೆ, ಸ್ತ್ರೀಲಿಂಗ ಅಂತ ಹಾಕಿದರೆ ಅದು ನಮ್ಮ ತಪ್ಪು. ಕೇಶಿರಾಜ ಹೇಳಿದ್ದಾನೆ ಲಿಂಗಂ 9 ತೆರಂ ಅಂತ ಹೇಳಿಬಿಟ್ಟು ವ್ಯಾಕರಣ ಕ್ಷೇತ್ರದಲ್ಲಿ ದೊಡ್ಡ ಚರ್ಚೆಯನ್ನು ಉಂಟು ಮಾಡಿದ್ದ. ಅದರಲ್ಲಿ ಅವನು ಹೇಳಿರ್ತಕ್ಕಂಥ ಲಿಂಗಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಪುನ್ನಪುಂಸಕ, ಸ್ತ್ರೀ ನಪುಂಸಕ, ಪುನ್ ಸ್ತ್ರೀಲಿಂಗ, ನಿತ್ಯ ನಪುಂಸಕಲಿಂಗ, ಅವ್ಯಯಲಿಂಗ, ವಾಚ್ಯಲಿಂಗ, ಈ ಥರ ಹೇಳಿದ್ದಾನೆ. ಇದರಲ್ಲಿ ಒಂದೊಂದು ಲಿಂಗದ ಬಗ್ಗೆ ಮೇಲೆ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ತುಂಗೆ ಹರಿಯುತ್ತಿದೆ. ತುಂಗೆ ಅಂದ ತಕ್ಷಣ ನಮಗೇನು ಗೊತ್ತಾಗುತ್ತೆ? ಅದು ಒಂದು ನದಿ ಅಂತ ಗೊತ್ತಾಗುತ್ತೆ ರೀ. ಮಹಿಳೆ ಅಲ್ಲ, ಅದೊಂದು ನದಿ ಅಂತ. ಇಲ್ಲಿ ಸ್ತ್ರೀಲಿಂಗ ಅಂದರೆ ಯಾವುದಾದ್ರೂ ಒಂದು ಶಬ್ದವನ್ನು ಪ್ರಯೋಗಿಸಿದಾಗ ನಮ್ಮ ಮನಸ್ಸಿನಲ್ಲಿ ಅದು ಸ್ತ್ರೀ ಎಂದು ಹೊಳೆದರೆ ಅದು ಸ್ತ್ರೀಲಿಂಗ. ಸ್ತ್ರೀ ಹೆಸರುಗಳೆಲ್ಲರೂ ಕೂಡ ನಾವು ಸ್ತ್ರೀಲಿಂಗಕ್ಕೆ ಸೇರಿಸ್ತೀವಿ, ಇದಂತೂ ಅಲ್ಲ. ಆದರೆ ಇಲ್ಲಿ ಸ್ತ್ರೀ ನಪುಂಸಕ ಲಿಂಗ. ಸ್ತ್ರೀ ನಪುಂಸಕ ಅಂದರೆ ಸ್ತ್ರೀಲಿಂಗದಂತೆ ಇದ್ದು ನಪುಂಸಕದಂತೆ ಬಳಕೆಯಾಗುತ್ತಿದ್ದರೆ ನೋಡಿದ ತಕ್ಷಣ ಸ್ತ್ರೀಲಿಂಗ ಅನಿಸ್ತಾ ಇದೆ, ಆದರೆ ನಪುಂಸಕದಂತೆ. ನಪುಂಸಕ ಅಂದರೆ ಕೇಶಿರಾಜ ಹೇಳಿದ್ದಾನೆ ನಿರ್ಜೀವ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿಯಲ್ಲಿ ಕಾಣ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಪುಂಸಕ ಅಂತ ಹೇಳಿದಾನೆ ರೀ. ಇಲ್ಲಿ ನೋಡ್ರಿ, ಸ್ತ್ರೀ ನಪುಂಸಕಕ್ಕೆ ಏನು ಹೇಳಿದಾನೆ ಕೇಶಿರಾಜ ಅಂದರೆ ನದಿ ವಾಚಕಗಳು ಮತ್ತು ದೇವತೆ ವಾಚಕಗಳು.
ಎಲ್ಲವೂ ಸ್ತ್ರೀ ನಪುಂಸಕ ಲಿಂಗ ಆಗಿರ್ತವೆ ಅಂತ ಹೇಳಿದ್ದಾನೆ. ನೋಡ್ರಿ, ನದಿ ವಾಚಕ ಅಂದರೆ ಕಾವೇರಿ, ಗಂಗೆ, ತುಂಗೆ, ಯಮುನೆ. ಓಕೆ, ಇವೆಲ್ಲ ಕೂಡ ನದಿ ಹೆಸರು ಬಂತು ಅಂದರೆ ನಾವು ಸ್ತ್ರೀ ನಪುಂಸಕ ಅಂತ ಹಾಕಬೇಕು. ದೇವತೆ ವಾಚಕಗಳು ಲಕ್ಷ್ಮಿ, ಸರಸ್ವತಿ ಎಲ್ಲವೂ ಕೂಡ ಸ್ತ್ರೀ ನಪುಂಸಕಕ್ಕೆ ಹಾಕಬೇಕು. ಇಲ್ಲಿ ಲಕ್ಷ್ಮಿ, ಗೌರಿ, ಹೌದಾ, ಇಲ್ಲಿ ಕೇಳಿದಾನೆ ನೇರವಾಗಿದೆ. ತುಂಗೆ ಅಂತಕ್ಕಂಥ ನದಿಯನ್ನು ಸೂಚಿಸುತ್ತೆ, ಆದ್ದರಿಂದ ಇದು ಸ್ತ್ರೀ ನಪುಂಸಕ ಲಿಂಗ ಅಂತ ಹೇಳ್ತೀವಿ. ನಿತ್ಯ ನಪುಂಸಕ ಅಂದರೆ ದಿನನಿತ್ಯ ಬಳಸ್ತಕ್ಕಂಥ ಪದಗಳನ್ನು ನಾವು ನಪುಂಸಕವಾಗಿಯೇ ಬಳಸ್ತಾ ಇರ್ತೀವಿ. ಮಗು ಜನಿಸಿತು ಅಂದ ತಕ್ಷಣ ನಾವು ಅದಕ್ಕೆ ಯಾವ ಲಿಂಗ ಅಂತ ಹೇಳೋದಿಲ್ಲ. ಮಗು ಅಂದರೆ ಪುಲ್ಲಿಂಗ ಆಗಿರ್ಬೋದು, ಸ್ತ್ರೀಲಿಂಗ ಆಗಿರ್ಬೋದು. ಆದ್ದರಿಂದ ನಿತ್ಯ ಬಳಕೆ ಮಾಡತಕ್ಕಂಥ ಪದಗಳನ್ನು ನಪುಂಸಕದಂತೆ ಬಳಸ್ತೀವಿ. ಶಿಶು, ಕೂಸು, ಮಗು, ದಂಡು, ಸೈನ್ಯ, ಸಮೂಹ ಇವೆಲ್ಲವೂ ಕೂಡ ಇದರಲ್ಲೇ ಬರ್ತವೆ. ನೆಕ್ಸ್ಟ್ ಪುನ್ನಪುಂಸಕ ಅಂದರೆ ಕೇಶರಾಜ ಹೇಳಿರ್ತಕ್ಕಂಥದ್ದು. ಪುನ್ನಪುಂಸಕದಲ್ಲಿ ಗ್ರಹವಾಚಕಗಳು ಮತ್ತು ಋತುವಾಚಕಗಳು ಎಲ್ಲ ಆಕಾಶಕಾಯಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಬುಧ, ರಾಹು, ಕೇತು ಎಲ್ಲವೂ ಕೂಡ ಪುನ್ನಪುಂಸಕಕ್ಕೆ ಸೇರಿಸಬೇಕು ಅಂತ ಹೇಳಿದ್ರು. ಯಾಕಂದರೆ ಅವೆಲ್ಲ ಗ್ರಹವಾಚಕಗಳು. ಅದೇ ಥರ ಗ್ರೀಷ್ಮ ಋತು, ಶರದ್ ಋತು, ಶಿಶಿರ ಋತು, ಮಳೆಗಾಲ, ಬೇಸಿಗೆ ಕಾಲ ಎಲ್ಲವೂ ಕೂಡ ಪುನ್ನಪುಂಸಕಕ್ಕೆ ಸೇರಿಸಬೇಕು ಅಂತ ಹೇಳಿದಾನೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸ್ತ್ರೀ ನಪುಂಸಕ ಲಿಂಗ. ನಂತರದ ಪ್ರಶ್ನೆ ಗೆಳೆಯರೆ, ಪರಿಮಾಣವಾಚಕ ಶಬ್ದಗಳಿಗೆ ಉದಾಹರಣೆಗಳು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4ರಲ್ಲಿ ನಾವು ನಾಮ ಪ್ರಕೃತಿ ಅಂತ ನಾವು ಅಧ್ಯಯನ ಮಾಡಬೇಕಾದ್ರೆ ನಾಮಪದದ ಮೂಲ ರೂಪ ಅಂತ ಹೇಳ್ತೀವಿ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎನ್ನುತ್ತಾರೆ. ರಾಮ ಎಂಬುದು ನಾಮಪದ ಅಲ್ಲ, ನಾಮ ಪ್ರಕೃತಿ. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದ ಎನಿಸಿಕೊಳ್ಳುತ್ತವೆ. ರಾಮ ಎಂಬ ಪದಕ್ಕೆ ಇಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ರಾಮನಿಂದ ಆಗುತ್ತೆ, ಅದು ನಾಮಪದ. ಈ ನಾಮ ಪ್ರಕೃತಿಯಲ್ಲಿ 9 ಪ್ರಕಾರಗಳಿವೆ. ನಾಮ ಪ್ರಕೃತಿಗಳಲ್ಲಿ ಅದರಲ್ಲಿ ದಿಗ್ವಾಚಕ, ವಸ್ತುವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ಭಾವನಾಮ, ಸರ್ವನಾಮ, ಈ ಥರ ಸಾಕಷ್ಟು ಇದ್ದಾವೆ. ಇದರಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಪದಗಳು ಯಾವುದಕ್ಕೆ ಬರ್ತವೆ ಅಂತ ನೋಡಬೇಕು. ಇಲ್ಲಿ ಪ್ರಕಾರವಾಚಕ ಅಂತ ಇದೆ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿಗೆ ಹೋಲಿಕೆ ಮಾಡಿದಾಗ ಬಳಸ್ತಕ್ಕಂಥ ಪದಗಳಿಗೆ ನಾವು ಪ್ರಕಾರವಾಚಕಗಳು ಅಂತ ಕರಿತೀವಿ. ನೋಡ್ರಿ, ಪ್ರಕಾರವಾಚಕಗಳು. ಹೌದಾ, ಅಂತಹ ಮರ ಎಲ್ಲಿ ನೋಡಲಿಲ್ಲ, ಅಂತಹ ವ್ಯಕ್ತಿಯನ್ನು ಎಲ್ಲಿ ನೋಡಲಿಲ್ಲ, ಹೋಲಿಕೆ ಮಾಡ್ತೀವಿ ಒಬ್ಬರಿಂದ ಮತ್ತೊಬ್ಬರಿಗೆ. ಅಂತಹ, ಇಂತಹ ಅಂತಕ್ಕಂಥ ಪ್ರಕಾರವಾಚಕ. ಹಾಗೆ ಹೀಗೆ ಅನ್ನೋದು ಕೂಡ ಪ್ರಕಾರವಾಚಕ. ಹಾಗೆ ಬದುಕಿದ್ರೆ ಹಾಗೆ ಬದುಕಬೇಕಪ್ಪ, ಅವನಂಗೆ ಬದುಕಬೇಕಪ್ಪ ಅಂತ ಹೇಳ್ತೀವಿ. ಇವೆರಡೂ ಕೂಡ ಪ್ರಕಾರವಾಚಕಗಳು. 3ನೇ ಆಯ್ಕೆ ಇದೆ ಅಲ್ಲ, ಇದು ಪರಿಮಾಣವಾಚಕ. ವಸ್ತುಗಳ ಗಾತ್ರ, ಪ್ರಮಾಣ, ಅಳತೆ ಮೊದಲಾದವುಗಳನ್ನು ತಿಳಿಸ್ತಕ್ಕಂಥ ವಾಚಕಗಳಿಗೆ ನಾವು ಪರಿಮಾಣವಾಚಕ ಅಂತ ಕರಿತೀವಿ. ನೋಡಿರಿ, ನನ್ನಲ್ಲಿ ಹಲವು ಪುಸ್ತಕಗಳಿವೆ. ಪ್ರಮಾಣ ರೀ, ಎಷ್ಟಿದ್ದಾವೆ ಅಂತ. ಹಲವು, ಕೆಲವು, ಅಷ್ಟು, ಇಷ್ಟು, ಬೆಟ್ಟದಷ್ಟು, ಸಮುದ್ರದಷ್ಟು, ಈ ಥರ ಒಂದು ಕ್ವಾಂಟಿಟಿ ಹೇಳ್ತೀವಿ ರೀ, ಪ್ರಮಾಣವನ್ನು ಹೇಳ್ತೀವಿ. ಅದೆಷ್ಟಿದೆ ಅಂತ. ಹಲವು, ಕೆಲವು ಅಂತಕ್ಕಂಥದ್ದು ಪರಿಮಾಣವಾಚಕ. ನೆಕ್ಸ್ಟ್ 1ನೇ 2ನೇ ಅಂತಕ್ಕಂಥದ್ದು ಇದು ಸಂಖ್ಯೇಯವಾಚಕ. ಸಂಖ್ಯಾವಾಚಕ ಬೇರೆ, ಸಂಖ್ಯೇಯವಾಚಕ ಬೇರೆ. ಸಂಖ್ಯಾವಾಚಕ ಅಂದರೆ 1, 2 ಸಂಖ್ಯೆಗಳನ್ನು ಸೂಚಿಸ್ತಕ್ಕಂಥ ಪದಗಳು. ಸಂಖ್ಯೇಯವಾಚಕ ಅಂದರೆ ಸಂಖ್ಯೆಯೊಂದಿಗೆ ಕೂಡಿದ ಪದಗಳಿಗೆ. 1ನೇಯ, ಇದರಲ್ಲಿ 1 ಅಂತಕ್ಕಂಥದ್ದು ಸೇರಿದೆ, ಅನೇಯ ಅಂತಕ್ಕಂಥ ಒಂದು ಶಬ್ದ ಸೇರಿದೆ. 1ನೇಯ, 2ನೇಯ, ಇಮ್ಮಡಿ, ಮುಮ್ಮಡಿ ಇವೆಲ್ಲವೂ ಕೂಡ ಸಂಖ್ಯೇಯವಾಚಕ. ಹೌದಾ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಗೆಳೆಯರೆ? ಹಲವು, ಕೆಲವು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನಂತರದ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಛಂದಸ್ಸಿನ ಕೃತಿಯಲ್ಲ ಅಂತ ಕೇಳಿದರು. ಇದು ಇತ್ತೀಚೆಗೆ ಕೇಳಿರ್ತಕ್ಕಂಥ ಪ್ರಶ್ನೆನೇ. ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದೆಲ್ಲವೂ ರೀಸೆಂಟಾಗಿ ನಡೆದಿರ್ತಕ್ಕಂಥ SDA, FDA, ಕಾರ್ಪೊರೇಟ್ ಅಕೌಂಟ್ಸು ಇದೇ ಕ್ವಶನ್ ಪೇಪರಲ್ಲಿ ಸಂವಹನ ಪತ್ರಿಕೆಯಲ್ಲಿ ಆರಿಸ್ಕೊಂಡಿರ್ತಕ್ಕಂಥವು. ಇದರಲ್ಲಿ ಛಂದಸ್ಸಿನ ಕೃತಿ ಯಾವುದಲ್ಲ ಅಂತ, ಛಂದಸ್ಸಿನ ಕೃತಿಗಳ ಲಿಸ್ಟೇ ಇದೆ ರೀ. ಓಕೆ, ಅದರಲ್ಲಿ ಇದು ಯಾವುದಲ್ಲ ಅಂತ ಕೇಳಿದ್ದಾರೆ. ನೋಡಿರಿ,
ಛಂದೋಬುದಿ ಇದು ಛಂದಸ್ಸಿನ ಕೃತಿ. ಇದನ್ನು ಯಾರು ಬರೆದ್ರು ಅಂದರೆ ವಂದನೆ ನಾಗವರ್ಮ. ವಂದನೆ ನಾಗವರ್ಮ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕೃತಿ ಛಂದಸ್ಸಿನ ಬಗ್ಗೆ. ಯಾಕೆಂದರೆ ಛಂದಸ್ಸಲ್ಲಿ ಬರ್ತಕ್ಕಂಥ ಯತಿ, ಗಣ, ಪ್ರಾಸ, ಕರ್ನಾಟಕ ವಿಷಯ ಜಾತಿಗಳು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ ಉಲ್ಲೇಖಿಸಿದ ಮೊಟ್ಟ ಮೊದಲ ಛಂದಸ್ಸುಕಾರ ಅಂದರೆ ವಂದನೆ ನಾಗವರ್ಮ ತನ್ನ ಛಂದೋಬುದಿಯಲ್ಲಿ. ಇದರಲ್ಲಿ ರಗಳೆ, ಷಟ್ಪದಿ ಎಲ್ಲದರ ಬಗ್ಗೆನೂ ಒಂದು ಉಲ್ಲೇಖ ಕೊಟ್ಟಿದ್ದಾನೆ, ಲಕ್ಷಣಗಳ ಬಗ್ಗೆ ಹೇಳಿದ್ದಾನೆ. ಆದ್ದರಿಂದ ಭಾಳ ಶ್ರೇಷ್ಠ ಕೃತಿ ಇದು ಛಂದೋಬುದಿ ವಂದನೆ ನಾಗವರ್ಮ. ಛಂದೋನುಶಾಸನ ಜಯಕೀರ್ತಿ, ಜಯಕೀರ್ತಿ ಅಂತಕ್ಕಂಥ ಛಂದಸ್ಸುಕಾರ ಛಂದೋನುಶಾಸನ ಅಂತ ಬರೀತಾನೆ ರೀ, ಬಹಳ ಫೇಮಸ್ ಇದು ಕೂಡ. ನಂತರ ಸಂಗೀತ ರತ್ನಾಕರ ಇದು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟ ಕೃತಿ. ಛಂದೋಬುದಿಯೂ ಛಂದಸ್ಸಿನ ಕೃತಿ, ಛಂದೋನುಶಾಸನ ಛಂದಸ್ಸಿನ ಕೃತಿ, ಸಂಗೀತ ರತ್ನಾಕರ ಇದನ್ನು ಇತ್ತೀಚೆಗೆ ಒಂದು ಸಿವಿಲ್ ಎಕ್ಸಾಮಿಗೆ ಕೇಳಿದ್ರು. ಒಂದೇ ಒಂದು ಕನ್ನಡ ಕ್ವಶನ್ ಕೇಳಿದ್ರು, ಅದು ಇದೇ ಕ್ವಶನ್. ಸಂಗೀತ ರತ್ನಾಕರ ಬರೆದವ್ರು ಯಾರು ಅಂತ ಕೇಳಿದರು. ಅದನ್ನು ಬರೆದವ್ರು ಯಾರು ಅಂದರೆ ಶಾರ್ಘ್ಯದೇವ, ಶಾರ್ಘ್ಯದೇವ ಅಥವಾ ಸಾರಂಗದೇವ. ಹೌದಾ? ಹುಡುಗರೆಲ್ಲ ಕನ್ಫ್ಯೂಸ್ ಆಗಿದ್ರು, ಎಲ್ಲಿದೆ ಆನ್ಸರ್, ಎಲ್ಲಿದೆ ಆನ್ಸರ್. ಛಂದಸ್ಸಿನ ಕೃತಿ ಆಗಿದೆ ಅಷ್ಟೇ ಇದು ಸಂಗೀತ ರತ್ನಾಕರ. ಅದೇ ಥರ ರಸರತ್ನಾಕರ ಅಂತ ಒಂದು ಕೃತಿ ಇದೆ, ಅಲಂಕಾರಿಕ ಗ್ರಂಥ. ಅದನ್ನು ಸಾಳುವ ಅಂತಕ್ಕಂಥ ಕೃತಿ ಕವಿ ಬರೀತಾನೆ. ಇದನ್ನು ಬಿಟ್ಟರೆ ಶಬ್ದಮಣಿ ದರ್ಪಣ ಇದನ್ನು ಬರೆದವರು ಕೇಶಿರಾಜ. ಇದಕ್ಕೆ ಮೂಲ ಆಕರ ಗ್ರಂಥ ಎರಡನೇ ನಾಗವರ್ಮನು ಬರೆದ ಕಾವ್ಯಾವಲೋಕನದ ಶಬ್ದಸ್ಮೃತಿ ಎಂಬ ಸಣ್ಣ ಭಾಗ. ಹೌದಾ? ಇದನ್ನು ಬರೆದಿದ್ದೆ ಶಬ್ದಮಣಿ ದರ್ಪಣಕಾರ ಕೇಶಿರಾಜ. ಓಕೆ, ಕೇಶಿರಾಜನ ಬಗ್ಗೆ ಮತ್ತೊಂದು ಪ್ರಶ್ನೆ ಇದೆ, ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಇದ್ದಾರೆ, ನೋಡೋಣ. ಇದು ಶಬ್ದಮಣಿ ದರ್ಪಣನು ಮಾತ್ರ ವ್ಯಾಕರಣ ಗ್ರಂಥ. ಯಾವುದ್ರಿ? ವ್ಯಾಕರಣ ಗ್ರಂಥ. ಆದ್ದರಿಂದ ಸರಿಯಾದ ಉತ್ತರ ಯಾವುದ್ರಿ? ಶಬ್ದಮಣಿ ದರ್ಪಣ. ಛಂದೋಬುದಿ ಛಂದಸ್ಸಿನ ಕೃತಿ, ಛಂದೋಶಾಸನ ಛಂದಸ್ಸಿನ ಕೃತಿ, ಸಂಗೀತ ರತ್ನಾಕರವು ಛಂದಸ್ಸಿನ ಕೃತಿ. ಆದರೆ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಛಂದಸ್ಸಿನ ಕೃತಿ ಅಲ್ಲ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೃತಿಯಾಗಿದೆ. ಸರಿ ಗೆಳೆಯರೆ, ನಂತರದ ಪ್ರಶ್ನೆ. ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತನಾದ ತನ್ನ ಸಾಹಸಕ್ಕಾಗಿ ಕೊಡುಗೆಯನ್ನು ಪಡೆದ ವೀರ ಯಾರು? ಫಸ್ಟ್ ಹಲ್ಮಿಡಿ ಶಾಸನ ಅದ್ರ ಬಗ್ಗೆ ಗೊತ್ತಾಗಬೇಕಾಗುತ್ತೆ ನಮಗೆ. ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ. ಅದು ಏನು ಹೇಳುತ್ತೆ ಅಂದರೆ, ಕದಂಬರ ಪ್ರಮುಖ ರಾಜ ಆಗಿರ್ತಕ್ಕಂಥ ಕಾಕುತ್ಸವರ್ಮನು ಪಲ್ಲವರು ಮತ್ತು ಕೇಕೆಯರೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಮೃಗೇಶ ಮತ್ತು ನಾಗೇಶ ಎಂಬ ಬ್ರಾಹ್ಮಣ ವ್ಯಕ್ತಿಗಳ ಸಂಬಂಧಿಯಾಗಿರ್ತಕ್ಕಂಥ ವಿಜಯರಸ, ವಿಜಯರಸ ಅಂತಲೂ ಕರೀತಾರೆ, ವಿಜ ಅರಸ ಅಂತಲೂ ಕರೀತಾರೆ. ಈ ವಿಜ ಅರಸ ಅಂತಕ್ಕಂಥವನು ಕಾಕುತ್ಸವರ್ಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ಗೆಲುವನ್ನು ತಂದು ಕೊಡ್ತಾನೆ. ಆದ್ದರಿಂದ ಕಾಕುತ್ಸವರ್ಮ ಪಲ್ಮಡಿ, ಮೂಳವಳ್ಳಿ, ಇನ್ನೂ ಇತರೆ ಗ್ರಾಮಗಳು ಸೇರಿ 4 ಗ್ರಾಮಗಳನ್ನು ದಾನವಾಗಿ ಕೊಡ್ತಾನೆ ವಿಜಯರಸನಿಗೆ. ಆದ್ದರಿಂದ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತ ಆಗಿರ್ತಕ್ಕಂಥ ಕೊಡುಗೆಯನ್ನು, ತನ್ನ ಸಾಹಸಕ್ಕಾಗಿ ಕೊಡುಗೆ ಪಡೆದಿರ್ತಕ್ಕಂಥ ವ್ಯಕ್ತಿ ವೀರ ಯಾರು ಅಂದರೆ ಅದು ವಿಜಯರಸ ಅಂತಕ್ಕಂಥ. ಉಳಿದಿರ್ತಕ್ಕಂಥ ಆಯ್ಕೆಗಳು ನೋಡೋಣ. ಗುಣಮಧುರ ಅಲ್ಲ. ಯಾಕೆ ಅಂದರೆ ಕನ್ನಡದ ಮೊಟ್ಟ ಮೊದಲ ವೃತ್ತದ ಬಗ್ಗೆ ಉಲ್ಲೇಖಿಸುವ ಶಾಸನ ಗುಣಮಧುರಾಂಕನ ಶಾಸನ ಅಥವಾ ತಮಟಕಲ್ಲು ಶಾಸನ. ಓಕೆ, ತಮಟಕಲ್ಲು ಶಾಸನ ಅಂತಿದೆ ರೀ. ಅದರಲ್ಲಿ ಉಲ್ಲೇಖಿತನಾದ ವೀರನ ಹೆಸರು ಗುಣಮಧುರ, ಅದಕ್ಕೆ ಗುಣಮಧುರಾಂಕನ ಶಾಸನ ಅಂತ ಕರೀತಾರೆ. ಕೇವಲ 4 ಸಾಲಿದೆ. ಚಿತ್ರದುರ್ಗ ಜಿಲ್ಲೆಯ ಒಂದು 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ತಮಟಕಲ್ಲು ಅಂತ ಸ್ಥಳದಲ್ಲಿ ಸಿಕ್ಕಿದೆ. ಇದು ಗುಣಮಧುರನ ಸಾಧನೆಗಳ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಪಶುಪತಿ, ಇದು ಬಾದಾಮಿ ಶಾಸನದಲ್ಲಿ ಬರ್ತಕ್ಕಂಥ ಒಂದು ಸ್ತುತಿ ಮಾಡಿರ್ತಕ್ಕಂಥ ದೈವ ಅಷ್ಟೆ. ನಂತರ ಕಪ್ಪೆರ ಭಟ್ಟ, ಇದು ಬಾದಾಮಿ ಶಾಸನದಲ್ಲಿ ಉಲ್ಲೇಖಿತನಾಗಿರ್ತಕ್ಕಂಥ ವೀರ, ಕನ್ನಡದ ವೀರ. ಸಾಧುಗೆ ಸಾಧು, ಮಾಧುರ್ಯನ್ಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿ, ಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತಕ್ಕಂಥ ತ್ರಿಪದಿಯನ್ನು ಹೊಂದಿರತಕ್ಕಂಥ ಮೊಟ್ಟ ಮೊದಲ ಶಾಸನ. ಇದರಲ್ಲಿ 3 ತ್ರಿಪದಿಗಳಿವೆ, ನೆನಪಿರಲಿ. ಓಕೆ, ಇದರಲ್ಲಿ ನಿಮಗೆ ಆನ್ಸರ್ ಗೊತ್ತಾಯಿತು, ವಿಜಯರಸ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಂತರದ ಪ್ರಶ್ನೆ, ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವರು ಯಾರು? ಛಂದಸ್ಸಿನ ಅಂಶಗಳಂತ ನೋಡಿದಾಗ ಯತಿ, ವಡಿ, ಪ್ರಾಸ, ಲಯ, ಗಣ, ಲಯ, ಗಣ ಮುಂತಾದ ಅಂಶಗಳು ಬರ್ತವೆ. ಅದರಲ್ಲಿ ಪ್ರಾಸದ ಬಗ್ಗೆ ಯಾವ್ಯಾವ ಕವಿ ಏನೇನಂತ ಹೇಳಿದ್ದಾರೆ
ಅನ್ನೋ ವ್ಯಾಖ್ಯೆ ಮೇಲೆ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಹೇಳಿದ್ದಾರೆ. ಸರ್ವಜ್ಞ ಏನು ಹೇಳ್ತಾನೆ ಅಂದರೆ ಪ್ರಾಸದ ಬಗ್ಗೆ, ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸಿವೆ ಎಣ್ಣೆ ಹದ ಮಾಡಿ ಕಿವಿಗೆ ಸೋಸಿಕೊಂಡಂತೆ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ ರೀ. ಆದರೆ ದೇಸಿಯ ಮೆನೆ ಕಂಡ ಪ್ರಾಸಮನಿರಿಸಿ ಯತಿಯಂ ಮಿಕ್ಕರ್ ಕನ್ನಡಕ್ಕೆ ಸತತಂ ಪ್ರಾಸಂ ಎಂದು ಹೇಳಿದವನು ಶ್ರೀ ವಿಜಯ. ನಮ್ಮ ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥ ಶ್ರೀ ವಿಜಯ. ಆದರೆ ಇಲ್ಲಿ ಶ್ರೀ ವಿಜಯ ಅಂತ ಆಪ್ಷನ್ ಇಲ್ಲೇ ಇಲ್ಲ. ಯಾಕೆ ಅಂದರೆ ಕವಿರಾಜ ಮಾರ್ಗ ಬರೆದದ್ದು ಶ್ರೀ ವಿಜಯನೋ ನೃಪತುಂಗನೋ ಗೊಂದಲದಲ್ಲಿದೆ. ಆದ್ದರಿಂದ ಆಯ್ಕೆ ಏನು ಕೊಟ್ಟಿದೆ ಅಂದರೆ ಕವಿರಾಜ ಮಾರ್ಗಕಾರ, ಅಂದರೆ ಕವಿರಾಜ ಮಾರ್ಗವನ್ನು ಬರೆದವನು ಅಂತ ಅರ್ಥ. ನೃಪತುಂಗ ಆಗಿರಲಿ ಶ್ರೀ ವಿಜಯ ಆಗಿರಲಿ. ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗಕಾರ ಅಂತಕ್ಕಂಥದ್ದು. ಹೌದಾ? ಅದೇ ಥರ ನಾಗಾರ್ಜುನ ಆಂಡಯ್ಯ ಬಗ್ಗೆ ಸರಿಯಾದ ಉತ್ತರ ಅಂತೂ ಗೊತ್ತಾಯಿತು, ಕವಿರಾಜ ಮಾರ್ಗಕಾರ. ಆದರೆ ಉಳಿದಿರ್ತಕ್ಕಂಥ ಆಪ್ಷನ್ ಏನು ಅಂತ ನೋಡಿದಾಗ ಆಂಡಯ್ಯ ಅಂತಕ್ಕಂಥವನು ಕಬ್ಬಿಗರ ಕಾವ ಅಂತ ಒಂದು ಕೃತಿ ಬರೀತಾನೆ ರೀ. ಕಬ್ಬಿಗರ ಕಾವ ಇದು ಏನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ಅಂದರೆ ಕಾಮ, ಕಬ್ಬಿಗ ಅಂದರೆ ಕವಿ ಅಂತ ತತ್ಸಮದದ್ಭವ. ಇವನು ಕಾಮದೇವನನ್ನು ಕುರಿತು ಒಂದು ಕಾವ್ಯ ಬರೀತಾನೆ, ಕಬ್ಬಿಗರ ಕಾವ ಅಂತಕ್ಕಂಥದ್ದು. ಆದರೆ ಇದನ್ನು ಅಚ್ಚಗನ್ನಡದಲ್ಲೇ ಬರೀತೀನಿ ಅಂತೇಳಿ ಹೊರಟಂತಕ್ಕಂಥವನು ನಮ್ಮ ಆಂಡಯ್ಯ. ಆದರೆ ಕೊನೆಗೆ ಸೋಲ್ತಾನೆ. ಇವನಿಗೆ ಅದಕ್ಕೆ ಅಚ್ಚಗನ್ನಡದ ಕವಿ ಅಂತ ಕರೀತಾರೆ, ಆಂಡಯ್ಯ ಕವಿಗೆ. ನಂತರ ನಾಗಾರ್ಜುನ ಮಾಧ್ಯಮಿಕ ಸೂತ್ರ ಅಂತಕ್ಕಂಥ ಒಂದು ಬೌದ್ಧ ಧರ್ಮವನ್ನು ಬರೀತಾನೆ. ಈ ನಾಗಾರ್ಜುನ ಕವಿಯನ್ನು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಸ್ಮರಣೆ ಮಾಡಿದ್ದಾನೆ, ನೆನಪಿರಬೇಕು. ನೆಕ್ಸ್ಟ್ ಒಂದನೇ ನಾಗವರ್ಮ ಇದ್ರ ಬಗ್ಗೆ ಪ್ರಾಸದ ಬಗ್ಗೆ ಏನೂ ಹೇಳಿಲ್ಲ. ಆದರೆ ಇವನು ಛಂದಸ್ಸಿಗೆ ಸಂಬಂಧಪಡ್ತಕ್ಕಂಥ ಕವಿ. ಇವನ ಕೃತಿಗಳಂದರೆ ಚಂದೋಬುದಿ ಅಂತ ಒಂದು, ಕರ್ನಾಟಕ ಕಾದಂಬರಿ ಅಂತ ಒಂದು. ಓಕೆ, ಸರಿಯಾದ ಉತ್ತರ ಕವಿರಾಜ ಮಾರ್ಗಕಾರ. ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಇದು ಬಹಳ ಟ್ವಿಸ್ಟ್ ಮಾಡಿದ್ದಾನೆ. ರಳ, ಕುಳ, ಕ್ಷಳ, ಹಳ ಅಂತ ಕೊಟ್ಟಿದ್ದಾನೆ. ಇದರ ಯಾವ್ದು ತೆಗೆದಾಕಬೇಕು, ಯಾವ್ದು ತೆಗೆದಾಕೋದು ಇದರಲ್ಲಿ ನೋಡೋಕ್ಕೆ ಇವು ಮೂರು ಒಂಥರ ಕಾಣ್ತಾ ಇದ್ದಾವೆ. ರಳ ತೆಗೆದುಬಿಡೋಣ. ಹಂಗೆ ಗೆಸ್ಸಿಂಗ್ ಮಾಡಿ ತೆಗೆಯೋದಲ್ಲ ರೀ ಇದು. ಕೇಶಿರಾಜನ ಶಬ್ದವಣ ದರ್ಪಣದಲ್ಲಿ 8 ಪ್ರಕರಣಗಳಿವೆ, 8 ಅಧಿಕರಣಗಳಿವೆ. ಅಂದರೆ ಒಂದೊಂದು ಪಾರ್ಟ್ ಮಾಡ್ಕೊಂಡಿದ್ದಾರೆ. ನಾಮ ಪ್ರಕರಣ, ತದ್ದಿತ ಪ್ರಕರಣ, ಧಾತು ಪ್ರಕರಣ, ಅಪಭ್ರಂಶ ಪ್ರಕರಣ, ಈ ಥರ. ಆದರೆ ಕೇಶಿರಾಜ ಹೇಳಿದ ಲಕ್ಷಣಗಳು 9 ಅಸಾಧಾರಣ ಲಕ್ಷಣಗಳು. ಅಸಾಧಾರಣ ಲಕ್ಷಣಗಳು. ಅಸಾಧಾರಣ ಲಕ್ಷಣಗಳು ಅಂದರೆ ಯಾರೂ ಹೇಳಿಲ್ಲದ ಲಕ್ಷಣಗಳನ್ನು ಈತ ಹೇಳಿದ ಅಂತ. ಅದರಲ್ಲಿ ಒಂದೊಂದು ಯಾವ ನೋಡ್ರಿ. ಫಸ್ಟ್ ಒನ್ ಅಸಾಧಾರಣ ಲಕ್ಷಣಗಳಲ್ಲಿ ಗಮಕ ಸಮಾಸದ ಬಗ್ಗೆ ಹೇಳಿದಾನೆ ರೀ. ಗಮಕ ಸಮಾಸದ ಬಗ್ಗೆ ಯಾರೂ ಹೇಳಿಲ್ಲದ ವಿಷಯವನ್ನು ಇವನು ಹೇಳಿದಾನೆ. ಏನು ಅಂದರೆ ಗಮಕ ಸಮಾಸವು ಕರ್ಮಧಾರಯ ಸಮಾಸದ ಒಂದು ಪ್ರಭೇದ ಅಂತ ಹೇಳಿದಾನೆ ರೀ. ಓಕೆ, ಮತ್ತೊಂದು ಯತಿ ವಿಲಂಘನ ಅಂತ ಹೇಳಿದ್ದಾನೆ. ಅಂದರೆ ಇದು ಛಂದಸ್ಸಿನಲ್ಲಿ ಬರ್ತಕ್ಕಂಥ ಒಂದು ಅಂಶ ಯತಿ ಅಂತಕ್ಕಂಥದ್ದು. ಯತಿಯನ್ನು ಕನ್ನಡದಲ್ಲಿ ಉಲ್ಲಂಘಿಸಲಾಗಿದೆ ಅಂತ ಹೇಳಿರ್ತಕ್ಕಂಥ ಒಂದು ಕವಿ ಅಂದರೆ ಕೇಶಿರಾಜ. ಯಾಕೆ ಅಂದರೆ ಯತಿ ಅಂತಕ್ಕಂಥದ್ದು ಕನ್ನಡದಲ್ಲಿ ನಿಯತವಾಗಿ ಬರೋದಿಲ್ಲ, ಸಂಸ್ಕೃತದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕತ್ತೆಗೆ ಮತಿ ಇಲ್ಲ, ಕನ್ನಡಕ್ಕೆ ಯತಿ ಇಲ್ಲ ಅಂತ ಒಂದು ಮಾತಿದೆ. ಯತಿ ಎಂಬುದು ಉಸಿರುವ ತಾಣಂ ಅಂಥೇಳಿ ನಮ್ಮ ಶ್ರೀ ವಿಜಯ ಹೇಳ್ತಾನೆ ರೀ. ಅಂದರೆ ಯತಿ ಅಂತಕ್ಕಂಥದ್ದು ಉಸಿರನ್ನು ಬಿಟ್ಟು ಎಳೆದುಕೊಳ್ಳುವ ಸ್ಥಾನ ಅಂತಕ್ಕಂಥದ್ದು. ಅದೇ ಥರ ಯತಿಯನ್ನು ಉಲ್ಲಂಘಿಸಲಾಗಿದೆ ಅಂತಕ್ಕಂಥ ವಿಷಯವನ್ನು ಶಬ್ದಮಣಿ ದರ್ಪಣಕಾರ ಆಗಿರ್ತಕ್ಕಂಥ ಕೇಶಿರಾಜ ಹೇಳ್ತಾನೆ. ನೆಕ್ಸ್ಟ್ ರಳ, ಕುಳ, ಕ್ಷಳ. ಓಕೆ, 9 ಲಕ್ಷಣ ನೋಡೋಕ್ಕಿಂತ ಪೂರ್ವದಲ್ಲಿ ಈ ಅಂಶವನ್ನು ನೋಡಬೇಕು. ರಳ, ಕುಳ, ಕ್ಷಳ ಏನಿದು? ಹಳಗನ್ನಡದಲ್ಲಿ ರ, ಳ ಅಂತ 2 ಬರಿತೀವಿ, ಹೌದಾ? ಈಳ ಬೇರೆ, ಕುಳ ಬೇರೆ, ಕ್ಷಳ ಬೇರೆ. ಕುಳ ಬೇರೆ, ಕ್ಷಳ ಬೇರೆ. ಕ್ಷಳ ಅಂದರೆ ವರ್ಣಮಾಲೆಯಲ್ಲಿ ಬರ್ತಕ್ಕಂಥದ್ದು, ಇದು ಹಳಗನ್ನಡದಲ್ಲಿ ಬರ್ತಕ್ಕಂಥದ್ದು. 3 ಳಗಳಿಗೆ ಏನು ವ್ಯತ್ಯಾಸ? ರಳ, ಕುಳ, ಕ್ಷಳಕ್ಕೂ ಅಂತೇಳಿ ಕನ್ನಡದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಕವಿಗಳು ಯಾರು ಅಂದರೆ ಒಬ್ಬನು ಹರಿಹರ, ಮತ್ತೊಬ್ಬನು ಕೇಶಿರಾಜ. ರಳ, ಕುಳ, ಕ್ಷಳದ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ. ಆದರೆ ಇಲ್ಲಿ ನೋಡ್ರಿ ಹಳ ಅಂತಕ್ಕಂಥ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಇದನ್ನು ತೆಗಿಬೇಕು ನಾವು, ಹೌದಾ? 3 ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ.
ಕೊನೆಯ ಬಗ್ಗೆ ಹಳ ಅಂತಕ್ಕಂಥದ್ದು ಎಲ್ಲೂ ಇಲ್ಲೇ ಇಲ್ಲ, ಸುಮ್ಮನೆ ಕಾಲ್ಪನಿಕ ಒಂದು ಶಬ್ದ ಅಷ್ಟೇ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಹಳ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸರಿ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.